ಆಲ್ರೆಡಿ ಎಕ್ಸಾಮ್ಸ್ ಕೊಂಡು ಬಂದಿರತಕ್ಕಂತ ಕ್ವಶನ್ಸ್ ಇದು. ಎಯು ಸಿ ಗಿಂತ ಶೇಕಡ 20ರಷ್ಟು ಹೆಚ್ಚಳವಾಗಿದ್ದು, ಎಯು ಸಿ ಗಿಂತ ಶೇಕಡ 20ರಷ್ಟು ಹೆಚ್ಚಳವಾಗಿದ್ದು, ಎಸ್ ನೋಡಿ, ಎಯು ಸಿ ಗಿಂತ ಶೇಕಡ 20ರಷ್ಟು ಹೆಚ್ಚಳವಾಗಿದ್ದು ಮತ್ತು ಬಿಯು ಸಿ ಗಿಂತ ಶೇಕಡ 60ರಷ್ಟು ಹೆಚ್ಚಳವಾದರೆ ಎಯು ಬಿ ಯ ಶೇಕಡ ಎಷ್ಟು ಅಂತ. ಇದರ ಅರ್ಥ ಎಯು A is 20% is greater than C. A is 20% greater than C, and B is 60% is greater than C. What is the percentage A of B? What is the percentage A of B ಅಂತ. ಸ್ನೇಹಿತರೆ, ಇದನ್ನ ಒಂದೇ ಸಿಂಪಲ್ ಬರೀ ಒಂದೇ ಲೈನ್ ದಲ್ಲಿ ಸಾಲ್ವ್ ಮಾಡಬಹುದು. ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ನೋಡಿ ಹಾಗೆ ಇಲ್ಲಿ 4 ಪ್ರಕಾರವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಬರ್ತಾವ. ಅದು ಹೇಳ್ತಾ ಇದ್ದೆ ನಿಮಗೆ, 4 ಟೈಪ್ಸ್ ಪ್ರಾಬ್ಲಮ್ಸ್ ಬರ್ತದೆ. ಹೇಗೆ ಅಂತ ಹೇಳ್ತೀನಿ ನಾನು. ಎಯು ಸಿ ಗಿಂತ 20% ಹೆಚ್ಚಳ ಅಂತ ಅಂದಾಗ 120, ಬಿಯು ಸಿ ಗಿಂತ 60% ಹೆಚ್ಚಳವಾಗಿದೆ ಅಂದಾಗ 160. ಪರ್ಸೆಂಟೇಜ್ ಕೇಳಿದ್ದಾರೆ ಇಂಟು 100 0 0. So 4 3s are 4 4s are 4 1s are 4 25s are 25 3s are 75%. ನೀವು ಈ ಟೈಪ್ ಇದನ್ನ ಈಗ ಸಾಲ್ವ್ ಮಾಡಬೇಕು. ಯಾವ ಟೈಪ್ ಕ್ವಶನ್ಸ್ ಬರ್ತದೆ ನೋಡಿ, ಇಲ್ಲಿ 4 ಪ್ರಕಾರ ಪ್ರಶ್ನೆ ಬರ್ತದೆ. ಅದ್ 4 ಹಾಕಿ ಬಿಡ್ತೀನಿ ನೋಡಿ ನಾನು ಇಲ್ಲಿ. ಒಂದನೇದ್ದು ಎ is greater than 20%, B is greater than 60%. What is the percentage A of B? A of B ಅಂದಾಗ ನಾವು ಹೇಗೆ ತಗೋಬೇಕು ಅಂದ್ರೆ 120 divided by 160 into 100. This is your answer. ಒಂದು ವೇಳೆ ಆತ ಏನ್ ಮಾಡ್ತಾನು ಅಂದ್ರೆ ಇದನ್ನೇ ಕ್ವಶನ್ ಹೀಗೆ ಕೇಳ್ತಾನೆ, ಸೇಮ್. A is 20% is more than C. B is 60% is more than C. What is the percentage A B of A? B of A ಅಂತ ಕೊಟ್ಟಾಗ B of A ಮೊದಲು ಯಾವ್ದು ಕೇಳಿರ್ತಾನೋ ಅದು ನ್ಯೂಮರೇಟರ್, ಆಮೇಲೆ ಡೆನಾಮಿನೇಟರ್. ಇಲ್ಲಿ ಕೂಡ ಅದನ್ನೇ, ಫಸ್ಟ್ B ಕೇಳಿದಾನೆ, ಹಾಗಾಗಿ 160, ಆಮೇಲೆ ಈ ಎ ಇದೆ 120 into 100. ದಿಸ್ ಈಸ್ ಯುವರ್ ಆನ್ಸರ್. ಇದು ಸೆಕೆಂಡ್ ಟೈಪ್. ಇನ್ನ ಡಿಕ್ರೀಸ್ ಕೇಳ್ತಾನೆ. ಇನ್ನು ಡಿಕ್ರೀಸ್ ಕೇಳುವಂತ ಒಂದು ಕಾನ್ಸೆಪ್ಟ್ ಬರ್ತದೆ,